ಬಹುತೇಕ ರಾಯರ ಭಕ್ತರು ಮಾಡುವ ಒಂದು ಸಣ್ಣ ತಪ್ಪು ಯಾವುದು ಎಂದರೆ ಅದು ಇದೇ ನೋಡಿ. ಮುಂದಿನ ದಿನಗಳಲ್ಲಿ ಯಾವ ತಪ್ಪನ್ನ ನಾವು ಮಾಡಬಾರ್ದು, ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಮತ್ತೆ ರಾಯರ ಪೂಜೆನ ಗುರುವಾರ ಮಾತ್ರ ಅಲ್ಲದೆ ಶನಿವಾರನೂ ಕೂಡ ನಾವು ಯಾವ ರೀತಿ ಪೂಜೆನ ಮಾಡಬೇಕು, ರಾಯರ ಜೊತೆಗೆ ವೆಂಕಟೇಶ್ವರನ ಪೂಜೆನ ಮಾಡಿದ್ರೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ಫಲಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ದಿವಸ ಅಂದರೆ ಇವಾಗ ಆಷಾಢ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗ್ತಿದೆ. ಶ್ರಾವಣ ಮಾಸದ ಶನಿವಾರದಂದು ವೆಂಕಟೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಒಟ್ಟಿಗೆ ಮಾಡುವುದು ಶ್ರೇಷ್ಠ. ಈ ದಿನದಂದು ವೆಂಕಟೇಶ್ವರನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಶನಿವಾರವು ವೆಂಕಟೇಶ್ವರನಿಗೆ ಬಹಳ ಪ್ರಿಯವಾದ ದಿನ. ಶ್ರಾವಣ ಮಾಸದ ಶನಿವಾರದಂದು ವೆಂಕಟೇಶ್ವರನ ಪೂಜೆಯನ್ನು ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆಗಳನ್ನು ಮಾಡಿದರೆ ಸಕಲ ಕಷ್ಟಗಳು ದೂರವಾಗುತ್ತವೆ. ಬರೀ ಶನಿವಾರದೊತ್ತು ನೀವು ಆಂಜನೇಯ ಪೂಜೆ, ವೆಂಕಟೇಶ್ವರನ ಪೂಜೆ ಮಾಡೋದಲ್ದೇ ವೆಂಕಟೇಶ್ವರನ ಪೂಜೆ ಜೊತೆಗೆ ರಾಯರ ಪೂಜೆನ ಮಾಡಿದ್ರೆ ನಿಮಗೆ ತುಂಬಾನೇ ಒಳ್ಳೆಯ ಫಲಗಳನ್ನ ನೀವು ಪಡೆಯಬಹುದು. ಇದು ಶನಿವಾರ ಮಾತ್ರ ರಾಯರು ವೆಂಕಟೇಶ್ವರನ ಪೂಜೆ ಮಾಡಬೇಕಾ ಜೊತೆಲಿ? ಹೌದು. ಮತ್ತೆ ಗುರುವಾರನೂ ಕೂಡ ನಾವು ವೆಂಕಟೇಶ್ವರನ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ರಾಯರು ವಾರ ಜೊತೆಗೂ ಗುರುವಾರ ವೆಂಕಟೇಶ್ವರ ಪೂಜೆಯನ್ನು ಮಾಡುವುದರಿಂದ ಹೆಚ್ಚು ಫಲಪ್ರದವಾಗಿರುತ್ತದೆ. ವೆಂಕಟೇಶ್ವರ ಸ್ವಾಮಿಗಳು ರಾಘವೇಂದ್ರ ಗುರುಗಳು ಅಂದ್ರೆ ರಾಯರಿಗೆ ಅವರು ದೊಡ್ಡ ಗುರುಗಳು ಅಂತಾನೆ ಹೇಳ್ಬೋದು. ಅವರ ಆಶೀರ್ವಾದನ ರಾಯರು ಪಡೆದುಕೊಂಡಿರ್ತಾರೆ. ಆದ್ರಿಂದ ನೀವು ವೆಂಕಟೇಶ್ವರ ವಾರ ರಾಯರನ್ನು ಪೂಜೆ ಮಾಡ್ಬೋದು, ರಾಯರು ವಾರ ವೆಂಕಟೇಶ್ವರನ ಪೂಜೆನೂ ಕೂಡ ಮಾಡ್ಬೋದು. ಅದರಿಂದ ಏನೂ ತಪ್ಪಾಗೋದಿಲ್ಲ ಮತ್ತು ಒಳ್ಳೆ ಫಲಗಳು ದೊರೆಯುತ್ತವೆ. ಮೊದಲಿಗೆ ಸ್ನಾನ ಮಾಡಿ ಶುದ್ಧರಾಗಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ನಂತರ ಮಣೆ ಅಥವಾ ಪೀಠವನ್ನು ರೆಡಿ ಮಾಡಿ ಅದರ ಮೇಲೆ ವೆಂಕಟೇಶ್ವರ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ಹೂವು, ಹಣ್ಣು, ದೀಪ, ಕರ್ಪೂರ, ಅಗರಬತ್ತಿ, ಪಂಚಾಮೃತ, ನೈವೇದ್ಯ ಇತ್ಯಾದಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ನಂತರ ವೆಂಕಟೇಶ್ವರನಿಗೆ ಮೊದಲ ಪೂಜೆಯನ್ನು ಅರ್ಪಿಸಿ. ವೆಂಕಟೇಶ್ವರ ಅವರಿಗೆ ಹೂವು, ಹಣ್ಣು, ದೀಪ, ಕರ್ಪೂರ, ಅಗರಬತ್ತಿ, ನೈವೇದ್ಯಗಳ ಇತ್ಯಾದಿಗಳನ್ನು ಅರ್ಪಿಸಿ ಮೊದಲಿಗೆ ಗಣೇಶನನ್ನು ಸ್ಮರಿಸಿ ನಂತರ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸಿ. ಅನಂತರ ರಾಯರ ಪೂಜೆ ಮಾಡಿ ಮಂತ್ರ ಪಠಿಸಿ ತುಳಸಿ ದಳಗಳನ್ನು ಅರ್ಪಿಸಿ. ಮೊದಲಿಗೆ ವೆಂಕಟೇಶ್ವರ ಅವರಿಗೆ ಪೂಜೆಯನ್ನು ಸಲ್ಲಿಸುವಾಗ ಓಂ ಶ್ರೀ ವೆಂಕಟೇಶಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಪೂಜೆಯನ್ನು ಅರ್ಪಿಸಿ. ಅನಂತರ ರಾಯರ ಪೂಜೆ ಮಾಡುವಾಗ ರಾಯರ ಮೂಲ ಮಂತ್ರವಾದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಉತ್ತಮವಾಗಿರುತ್ತದೆ. ಪೂಜೆ ಮಾಡುವಾಗ ವೆಂಕಟೇಶ್ವರ ಅವರ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಬಹಳ ಶ್ರೇಷ್ಠವಾಗಿದೆ. ಪೂಜಾ ಮತ್ತು ನೈವೇದ್ಯವೆಲ್ಲ ಅರ್ಪಣೆ ಆದ ನಂತರ ಕೊನೆಯಲ್ಲಿ ಕ್ಷಮಾಪಣೆ ಕೇಳುವುದು ಮುಖ್ಯವಾಗಿದೆ. ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯಾಚಿಸಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಕೊನೆಗೊಳಿಸುವುದು ತುಂಬಾನೇ ಒಳ್ಳೆಯ ಫಲ ದೊರೆಯುತ್ತದೆ. ವೆಂಕಟೇಶ ಅವರನ್ನು ಪೂಜಿಸುವುದು ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರವರನ್ನು ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ದೇವರು ಎಂದು ಕರೆಯಲಾಗುತ್ತದೆ. ಇನ್ನು ರಾಯರನ್ನು ಪೂಜಿಸುವುದರಿಂದ ರಾಯರು ದ್ವೈತ ಸಿದ್ಧಾಂತದ ಪ್ರಮುಖ ಸಂತರು ಮತ್ತು ಭಕ್ತರ ಪಾಲಿಗೆ ಸಂಕಷ್ಟ ಪರಿಹಾರಕರು ಆಗಿದ್ದಾರೆ. ಈ ರೀತಿ ಶ್ರಾವಣ ಶನಿವಾರದಂದು ವೆಂಕಟೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಸುಖ ಸಂತೋಷ ನೆಲೆಸುತ್ತದೆ. ಮೊದಲಿಗೆ ಹೇಳಿದ ಹಾಗೇನೆ ರಾಯರ ಭಕ್ತರಾದ ನಾವುಗಳು ಕೂಡ ಒಂದು ಸಣ್ಣ ತಪ್ಪನ್ನ ಮಾಡ್ತಾನೆ ಇದ್ದೀವಿ. ಅದು ಯಾವುದೆಂತಂದ್ರೆ ಶ್ರೀ ಪೂರ್ಣಬೋಧ ಗುರು ತೀರ್ಥದಲ್ಲಿ ಬರುವ ಕೊನೆಯ 2 ಸಾಲುಗಳಾದ
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಮಾತ್ರ ನಾವು ಹೇಳ್ತಾ ಇರೋವಂಥದ್ದು. 2 ಸಾಲನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಇದು ಅಪೂರ್ಣವಾದ ಶ್ಲೋಕ ಆಗುತ್ತೆ. ಇದೇ ಶ್ಲೋಕದ ಇನ್ನು 2 ಸಾಲುಗಳನ್ನು ಬಹುತೇಕರು ಹೇಳುವುದಿಲ್ಲ. ಅದುವೇ ದೂರ್ವಾದಿ ದ್ವತ್ತ ರವಯೇ ಸಜನೇಂದಿ ವರರೇಂದ್ರವೇ ನಮಃ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಈ 2 ಸಾಲುಗಳು ಸೇರಿಸಿದರೆ ಮಾತ್ರ ಈ ಶ್ಲೋಕ ಪೂರ್ಣವಾಗುತ್ತದೆ. ಒಟ್ಟು 4 ಸಾಲುಗಳ ಶ್ಲೋಕ ಅದು. ಆ ಶ್ಲೋಕದ ಪೂರ್ಣ ಫಲ ಪಡೆಯಲು ಶ್ಲೋಕ ಪೂರ್ಣವಾಗಿ ಹೇಳುವುದು ಮುಖ್ಯವಾಗಿರುತ್ತದೆ. ಅಪೂರ್ಣ ಶ್ಲೋಕದ ಫಲ ಅಲ್ಪವೇ ಆಗಿರುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಹೇಳುವಾಗ ದೂರ್ವದಿತ್ವರವೇ ಸಾಲುಗಳನ್ನು ಸೇರಿಸಿಯೇ ಹೇಳಬೇಕು. ಇದರಿಂದ ಪೂರ್ಣ ಫಲ ನಮ್ಮದಾಗುತ್ತದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಾದರೂ ನಾವು ಈ ತಪ್ಪನ್ನು ಮುಂದುವರೆಸಲು ಹೋಗದೆ ನಾವಿದನ್ನ ಸರಿ ಮಾಡಿಕೊಂಡು ನಾವು ಈ ಮಂತ್ರನ ಹೇಳ್ಬೇಕಾದ್ರೆ ಈ 2 ಸಾಲುಗಳನ್ನ ಕೂಡ ಸೇರಿಸ್ಕೊಂಡು ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನೀವು ಪೂಜೆ ಮಾಡಬೇಕಂದ್ರೆ ರಾಯರದೇ ಆಗಲಿ ವೆಂಕಟೇಶ್ವರನ ಪೂಜೆನೇ ಆಗಲಿ ನೀವು ಮಾಡಬೇಕಂದ್ರೆ ಯಾವೆಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ಪೂಜೆನ ಶುರು ಮಾಡಬೇಕು ಮತ್ತು ಪೂಜೆಯಲ್ಲಿ ಯಾವ ರೀತಿ ನಿಮ್ಮ ಮನಸ್ಸನ್ನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸದ ಶನಿವಾರದಂದು ಉಪವಾಸ ಮಾಡುವುದು ಒಳ್ಳೆಯದು. ಶ್ರಾವಣ ಮಾಸ ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠವಾದ ದಿನಗಳನ್ನ ತರುತ್ತೆ. ಯಾವುದೇ ರೀತಿ ಮದುವೆ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರೋ ಎಲ್ಲ ಶುರು ಆಗುತ್ತೆ, ಹಬ್ಬಗಳಾಗಿರ್ಬೋದು ಎಲ್ಲ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಸಾಧ್ಯವಾದರೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ವೆಂಕಟೇಶ್ವರ ದೇವಸ್ಥಾನಕ್ಕೂ ನೀವು ಹೋಗಿ ಪೂಜೆ ಮಾಡ್ಬೋದು, ಅಥವಾ ಪೂಜೆ ಮಾಡಿ ನೀವು ರಾಯರ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಬರೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಪೂಜೆಯ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಭಕ್ತಿಯಿಂದ ದೇವರನ್ನು ಆರಾಧಿಸಬೇಕು. ಈ ದಿನದಂದು ಮಾಂಸಾಹಾರ ಮತ್ತು ತಂಬಾಕು ಸೇವನೆಯಿಂದ ದೂರವಿರಬೇಕು. ಪೂಜೆಯನ್ನು ಮಾಡುವಾಗ ಕೋಪ, ಕೆಟ್ಟ ಮಾತುಗಳನ್ನು ನಿಯಂತ್ರಿಸಿ ಯಾವಾಗಲೂ ಶುದ್ಧ ಮನಸ್ಸಿನಿಂದ ಪೂಜಿಸಿ. ಪೂಜೆಯ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರ ನಾಮವನ್ನು ಹಚ್ಚಿಕೊಳ್ಳಿ. ಇದರಿಂದ ತುಂಬಾ ಒಳ್ಳೆಯ ಫಲ ನಿಮ್ಮದಾಗಿಸಿಕೊಳ್ಳಿ. ಇದಿಷ್ಟು ನಾನು ವೆಂಕಟೇಶ್ವರ ಮತ್ತು ರಾಯರ ಬಗೆಗಿನ ಮಾಹಿತಿಗಳನ್ನು ನಿಮಗೆ ನೀಡಿದ್ದೀನಿ. ಮನೇಲಿ ಯಾವ ರೀತಿ ನೀವು ಪೂಜೆನ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.